ಮತ್ತು ನಮ್ಮ ಕಾನೂನು ಸುವ್ಯವಸ್ಥೆನೂ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಿ ಕಳೆದ 3 ವರ್ಷಗಳು. ನನಗೆ ಮೊನ್ನೆ ದೇವೇಂದ್ರ ಫಡ್ನವೀಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ನೋಡಿರ್ಬೇಕು, ನಮ್ಮ ಮನೆಗೆ ಬಂದಿದ್ದರು. ಬೇರೆ ನಮ್ಮ ವಿಭಾಗದ ಸಂಬಂಧಿಸಿದಂತೆ ಕೆಲವು ವಿಷಯಗಳ ಚರ್ಚೆಗೆ. ಅವಾಗ ದೇವೇಂದ್ರ ಫಡ್ನವೀಸ್ ಹೇಳಿದ್ರು ನನಗೆ, ಅವ್ರ ಮುಖ್ಯಮಂತ್ರಿನೂ ಗೃಹ ಮಂತ್ರಿನೂ ಇದ್ದಾರೆ. ಅಲ್ರಿ, ನಿಮ್ಮಲ್ಲಿ ಡ್ರಗ್ಸ್ ನಮ್ಮಲ್ಲಿ ತೊಗೊಂಬಂದು ಹಂಚ್ತಾ ಇದ್ದಾರ, ನಿಮ್ಮಲ್ಲಿ ಸಿಂಥೆಟಿಕ್ ಡ್ರಗ್ ತಯಾರು ಮಾಡುವ ಫ್ಯಾಕ್ಟರಿ ಅವ, ಏನಿದು ನಿಮ್ಮ ಕರ್ನಾಟಕದಲ್ಲಿ? ಅಂದ್ರೆ ಇಷ್ಟು ವೀಕ್ ಇರುವಂತಹ ವ್ಯವಸ್ಥೆ ಇರುವಂತಹ ರಾಜ್ಯದಲ್ಲಿ ಡೆಪ್ಟಿ ತಹಶೀಲ್ದಾರು ಮತ್ತು ಎಲ್ಲಾ ರೆವಿನ್ಯೂ ಆಫೀಸರ್ಸ್ ಬಹಳ ಕೇರ್ಫುಲ್ ಇರಬೇಕು. ಸರ್ಟಿಫಿಕೇಟ್ ನಿಮ್ ಕಡೆ ಕೊಡಿಸ್ತಾರೆ, ಇವರು ಸಿಕ್ಕಾಕೊಂಡ್ರೆ ಅವರೆಲ್ಲ ಕೈ ತೊಳ್ಕೊತಾರೆ. ಸೊ ಹೀಗಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನೋದು ಇದು ಇಲ್ಲಿಗಲ್ ಇದೆ. ಇಸ್ ಟೋಟಲಿ ಇಲ್ಲಿಗಲ್. ರೆಸಿಡೆನ್ಸ್ ಆರ್ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಡೊಮಿಸೈಲ್ ಸರ್ಟಿಫಿಕೇಟ್ ರೆಸಿಡೆಂಟ್ ಕೊಡ್ಲಿಕ್ಕೆ ಮೊದಲಿಂದ ಒಂದು ನಾರ್ಮ್ಸ್ ಅದ, ಅಂಡ್ ದಟ್ ಇಸ್ ಓನ್ಲಿ ಫಾರ್ ದಿ ಮೇನ್ಲಿ ಫಾರ್ ದಿ ಎಜುಕೇಶನಲ್ ಪರ್ಪಸ್. ನಿಮ್ಗೆ ಈಗ ನಾಳೆ CET ಎಕ್ಸಾಮ್ ಅಪಿಯರ್ ಆಗ್ತೀರಿ, ಅದರಲ್ಲಿ ಕರ್ನಾಟಕದವರಿಗೆ ರಾಜ್ಯದವರಿಗೆ ಒಂದು ಕೋಟಾ ಅದ, ಹೊರಗಿನವ್ರಿಗೆ ಒಂದು ಕೋಟಾ ಇರುತ್ತೆ. CET ಇಸ್ ನಾಟ್ ಆಲ್ ಇಂಡಿಯಾ ಎಕ್ಸಾಮಿನೇಷನ್. ಬಟ್ ಅವರು ಗದಗದಲ್ಲಿ ಒಂದು 10 ವರ್ಷದಿಂದನೋ 6 ವರ್ಷದಿಂದನೋ ಇದ್ದಾರೆ ಅಂದ್ರೆ ಅವ್ರಿಗೆ ಇಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಅವ್ರ ಎಜುಕೇಶನ್ ಇಲ್ಲಿ ಮಾಡಿದ್ದಾರೆ, PUC ಮಾಡಿದ್ದಾರೆ, SSLC. ಈ ಸರ್ಟಿಫಿಕೇಟ್ ದೀಸ್ ಆರ್ ಕಾಲ್ಡ್ ರೆಸಿಡೆನ್ಷಿಯಲ್ ಆರ್ ಡೊಮಿಸೈಲ್ ಸರ್ಟಿಫಿಕೇಟ್ ಮೇ ಬಿ ಇಶ್ಯೂಡ್. ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ ಇದನ್ನು ಕೊಡ್ತಾ ಇರುವಂತಹದ್ದು, ಮತ್ತು ತರಾತುರಿಯಲ್ಲಿ ಮೊದ್ಲ್ಯಾಕೆ ಹೇಳಿಲ್ಪ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ರಿ ಅಂತ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ SR ಡಿಕ್ಲೇರ್ ಮಾಡಿದ ಮೇಲೆ SIR ಡಿಕ್ಲೇರ್ ಆಗಿ SIR ಆಗಿ 8 ದಿವಸ ಆಯ್ತು. ಈಗ 11ನೇ ತಾರೀಕು ಇವತ್ತು, ಜುಲೈ 1ರಿಂದ ಆಕ್ಚುಲಿ ಎನ್ಯುಮರೇಷನ್ ನಡೆದದು. ಹಿಂಗಾಗಿ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣ ಪರಿಣಾಮವಾಗಿನ ಕರ್ನಾಟಕದಲ್ಲಿ ಅವರು ಬಹಳ ಅಭಿಮಾನದಿಂದ ಬೀಗ್ತಾ ಇರಬಹುದು. ಬಹಳಷ್ಟು ಕಡೆ ನೀವು ಕಿತ್ಕೊಂಡು ಹೋಗಿರಿ, ಮುಂದೆ ಕಿತ್ಕೊಂಡು ಹೋಗೋರಿದ್ದೀರಿ. ತಮಿಳುನಾಡಿನೊಳಗೆ ನಿಮ್ಮ ಪರಿಸ್ಥಿತಿ ಏನಾಗ್ಯದ? 5 ಜನ ಬಂದು ರಾತೋರಾತುವಿಗೆ ಅವರು ಆಕ್ಟರ್ ವಿಜಯ್ ಏನು ಬಂದರು, ವಿಜಯ್ ಜೋಸೆಫ್ ಅವ್ರ ಕಾಲಿಗೆ ಬಿದ್ದುಬಿಟ್ರು. ನಮ್ಮನ್ನೊಂದು 2 ಮಂತ್ರಿ ಮಾಡ್ರಿ, ಭಾಳ ದಿವಸ ಅದು ಮಂತ್ರಿ ಆಗಿಲ್ಲ. ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಾನ, ಭಾಳ ದಿವಸ ಆತ್ರಿ ತಮಿಳುನಾಡಿನ ಮಂತ್ರಿನೇ ಆಗಿಲ್ಲ. ಇವರ ತಮಿಳುನಾಡಿನವ್ರು, ನಾವು ಕಾಂಗ್ರೆಸ್ದವರು, ನಮಗೊಂದೆರಡು ಮಂತ್ರಿ ಮಾಡ್ರಿಪ್ಪ, ಅವ್ರು ಯಾರೇನು ಹೇಳಿ ನಿಮ್ಮ ಕಡೆ ಬರ್ತೀವಿ ಅಂತ. ಮತ್ತೆ ಇವ್ರು ಹೆಂಗೆ ಬರ್ದಾರ ಅಂತ ಮಾಡ್ತಾರಲ್ಲ ಟೆರರಿಸ್ಟ್ಗಳನ್ನ. ಹಂಗೆ ರಾಹುಲ್ ಗಾಂಧಿ ಮೊದಲ ಸ್ಟಾಲಿನ್ ಏನು ಬರ್ದಾರಂದ್ರೆ, ಆಮೇಲಿಂದ ಈ ವಿಜಯನ್ ಬರ್ದಾರಂತ. ನಾ ಬರೋದಂತ ಯಾರಿಗೂ ಅನ್ನೋದಿಲ್ಲ ಅಂತ ಹೇಳಿ ಭಾರಿ ವೈರಲ್ ಆಗಿತ್ತು ಅದು. ಈಗ ಇವ್ರು ಬರ್ದಾರ, ಅದು ದಿವಸ ಬರ್ದಾರ ಚೇಂಜ್ ಆಗ್ತಾರೆ, ಅವ್ರಿಗೆ ಎಲ್ಲಾನು ಚೇಂಜ್ ಮಾಡ್ತಾರೆ ಅವ್ರು. ಹಿಂಗಾಗಿ ಇದು ಬಹಳ ದೊಡ್ಡ ಒಂದು ಮೋಸ ಮಾಡುವಂತ ಅಥವಾ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗಾಗಿ ಕೊಡು ಮುಂದ ಐದರ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅದಕ್ಕೆ ಪರ್ಮನೆಂಟ್ ಅಂತ ಅನ್ಲಿಕ್ಕೆ ಬರೋದು ನನ್ನ ಪ್ರಕಾರ. ಆದರೂ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ನಾಳೆ ನಿಮ್ಮನ್ನು ಸಿಕ್ಕಾಕಿಸ್ತಾರೆ, ಅಧಿಕಾರಿಗಳನ್ನ ಸಿಕ್ಕಾಕಿಸ್ತಾರೆ. ಮತ್ತೆ ಈ ಬಾಯಿಗೆ ಬಂದವ್ರಿಗೆ ಮಾತಾಡೋದಂತ ತಡಿಲಿಲ್ಲ ಅಂತಂದ್ರೆ ಜನ ನಿಮ್ಗೆ ಉತ್ತರ ಕೊಡ್ತಾರೆ. ನಿನ್ನೆ ಬೇಬಿ ಯಡಿಯೂರಪ್ಪ ಅಂತ ಕರೆದಾರೆ, ಯಾರಿಗೆ? ನಮ್ಮ ರಾಜ್ಯ ಅಧ್ಯಕ್ಷರಿಗೆ. ಅಂದ್ರೆ ನೀವು ನಕಲಿ ಬೇಬಿ ಗಾಂಧಿಗಳ ಅಂಡರ್ ಕೆಲಸ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಈಗಿರೋರು ಬೇಬಿ ಗಾಂಧಿಗಳೇ ಇವರು. ಯಾಕೆ ಸೋನಿಯಾ ಗಾಂಧಿ ಇದ್ದಾರೆ, ಇನ್ನು ರಾಜೀವ್ ಗಾಂಧಿ, ಅವರ ಅಜ್ಜಿ ಇಂದಿರಾ ಗಾಂಧಿ, ಅಂದ್ರೆ ರಾಹುಲ್ ಅಜ್ಜಿ, ಇವರೆಲ್ಲ ಬೇಬಿ ಎಲ್ಲ ಮರಿ ಬೇಬಿಗಳು. ಇವರು ಏನು ಲ್ಯಾಂಗ್ವೇಜ್ ಇದೆ? ಬೇಸಿಕ್ ಎಟಿಕೆಟ್ಸ್ ಇಲ್ಲ ನಿಮಗೆ? ಒಂದು ಪಬ್ಲಿಕ್ ಲೈಫ್ದಾಗ ಇರೋರಿಗೆ ಏನು ಮಾತಾಡ್ಬೇಕಂತ ತಿಳಿದಿಲ್ಲ. ಹಾಗಾಗಿ ಈ ರೀತಿಯಾದಂಥ ಭಾಷೆಯೊಳಗೆ ನಮಗೂ ಉತ್ತರ ಕೊಡ್ಲಿಕ್ಕೆ ಬರ್ತದೆ. ಅದಕ್ಕೆ ನಾನು ಇವತ್ತು ಫಸ್ಟ್ ಟೈಮ್ ಹೇಳ್ತೇನೆ, ನಕಲಿ ಬೇಬಿಯ ಮರಿ ಬೇಬಿ ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಹಿಂಗಾಗಿ ನಿಮಗೆ ಬೇಬಿನೇ ನೆನಪಾಗ್ತದೆ. ಈ ರೀತಿಯ ಭಾಷೆಯನ್ನ ಉಪಯೋಗ ಮಾಡೋದು, ಇದು ಮುಖ್ಯಮಂತ್ರಿಗಳು ಬಹಳಷ್ಟು
ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವ್ರ ಆಶೀರ್ವಾದ ತಗೊಂಡ್ರು, ಎಲ್ಲ ಮಾಡಿದ್ರು. ಇದು ದಿಖಾವ ಬೇಡಿದೆ, ನಿಮ್ಮ ಬಿಹೇವಿಯರ್ದೊಳಗೆ ಇರ್ಬೇಕು. ಪೊಲಿಟಿಕಲಿ ನೀವು ನಮ್ಮನ್ನು ಟೀಕೆ ಮಾಡ್ಬೋದು, ನಾವು ನಿಮ್ ಟೀಕೆ ಮಾಡೋದು, ಬಟ್ ದರ್ ಶುಡ್ ಬಿ ಸಮ್ ಟಿಕೆಟ್ಸ್ ಇನ್ ದಿ ಪಬ್ಲಿಕ್ ಲೈಫ್. ಟೆಲ್ ಯುವರ್ ಮಿನಿಸ್ಟರ್ಸ್ ಅಂಡ್ ಪ್ರೆಸಿಡೆಂಟ್. ಹಾಗಾಗಿ ರಾಜಕಾರಣ ಮಾಡುವಂಥದ್ದು ಪದ್ಧತಿಯನ್ನು ನಿಮ್ಮ ಮಂತ್ರಿಗಳಿಗೆ ಕಲಿಸ್ಕೊಟ್ರಿ ಅಂತ ನಾನು ಹೇಳ್ತೇನೆ. ಮತ್ತು ರಾಜ್ಯ ಸರ್ಕಾರ ಒಂದು ತಿಂಗಳ ಮಟ್ಟಿಗೆ ನಾನು ಮಾತಾಡಿರಲಿಲ್ಲ, ಬೇರೆದವರು ನಮ್ಮವರು ಭಾಳ ಬ್ಯಾಲೆನ್ಸ್ಡ್ ವ್ಯೂ ತೊಗೊಂಡಿದ್ರು. ಹಾಗೆ